ಇವತ್ತು ಬೆಂಡೆಕಾಯಿ ಬಳಸಿ ಒಂದು ಹೊಸ ರೆಸಿಪಿ ಮಾಡ್ತಿದ್ದೀನಿ. ಸೊ ಖಂಡಿತ ಈ ರೆಸಿಪಿ ನೀವು ಮೊದಲು ಯಾವತ್ತೂ ಮಾಡೂ ಇರಲ್ಲ ಮತ್ತು ತಿಂದೂ ಇರಲ್ಲ. ಓಕೆ ನೋಡಿ, ಈ ಬೆಂಡೆಕಾಯಿ ಹೊಸ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಸುಮಾರು ಒಂದು 1.5 ಪಾವ್ ಆಗುವಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಅಂದರೆ 1.5 ಪಾವ್ ಆಗುವಷ್ಟಿದೆ. ಇದು ಅರ್ಧ ಕೆಜಿಗೆ ಸ್ವಲ್ಪ ಕಮ್ಮಿ ಇದೆ. ಮೊದಲೇ ನಾನು ಕ್ಲೀನಾಗಿ ತೊಳೆದು ಬಟ್ಟೆಲಿಂದ ಒರೆಸಿಟ್ಕೊಂಡು ನಾನು ಇವಾಗ ಈ ರೀತಿ ಕಟ್ ಮಾಡುವಾಗ ಇದು ಡ್ರೈ ಆಗಿರಬೇಕು, ಹಸಿ ಇರಬಾರ್ದು. ಬಟ್ಟೆಲಿಂದ ಒರೆಸ್ಕೊಂಡು ತೊಗೊಳ್ಳಿ. ಎಲ್ಲನೂ ಇದೇ ರೀತಿಯಾಗಿ ನೀವು ಇಲ್ಲಿ ಕಟ್ ಮಾಡ್ಕೋಬೋದು. ಮತ್ತು ಎಳೆಯಾಗಿದ್ದಂತಹ ಬೆಂಡೆಕಾಯಿನೇ ತೊಗೊಳ್ಳಿ, ಈ ರೆಸಿಪಿ ತುಂಬಾ ಸರಿಯಾಗಿ ಬರುತ್ತೆ. ಇವಾಗ ಎಲ್ಲ ಸೇರಿಸಿ ನಾನು ಕಟ್ ಮಾಡ್ಕೊಂಡು ಪ್ಲೇಟ್ನಲ್ಲಿ ಸೈಡಿಗೆ ಇದನ್ನು ಎತ್ತಿಟ್ಕೊಳ್ಳೋಣ. ಇಲ್ಲಿ ಶೇಂಗಾ ಬೀಜ ಪೌಡರ್ ತೊಗೊತಿದ್ದೀನಿ. ಶೇಂಗಾ ಬೀಜ ಹುರಿದು ಸಿಪ್ಪೆ ಸುಲಿದು ಪೌಡ್ರ್ ಮಾಡಿ ಇಟ್ಕೊಂಡಿನಿ. ಸುಮಾರು ಒಂದು 3 ಚಮಚ ಆಗುವಷ್ಟು ನಾನಿಲ್ಲಿ ಹಾಕೊತಿದ್ದೀನಿ. ಬೆಂಡೆಕಾಯಿ ಎಷ್ಟು ತೊಗೊಂಡಿರಲ್ಲ ಅದು ನೋಡ್ಕೊಂಡು ನೀವು ಇಲ್ಲಿ ಹಾಕೋಬೇಕಾಗುತ್ತೆ ಈ ಪೌಡರ. ಇದಕ್ಕೆ ಅರಿಶಿಣ ಹಾಕ್ತಿದ್ದೀನಿ, ಒಂದು 1/4 ಚಮಚ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ. ಇದು ಜಾಸ್ತಿ ಖಾರ ಇಲ್ಲ, ಹೀಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಾಕೊತಿದ್ದೀನಿ. ಇವಾಗ 1 ಚಮಚ ಧನಿಯಾ ಪೌಡರ್ ಹಾಕ್ತಿದ್ದೀನಿ, ಅಂದರೆ ಕೊತ್ತಂಬರಿ ಬೀಜದ ಪೌಡರ್ ಹಾಕ್ತಿದ್ದೀನಿ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಆಮ್ಚೂರು ಪೌಡರ್ ಹಾಕ್ತಿದ್ದೀನಿ. ಆಮ್ಚೂರು ಪೌಡರ್ ಇಲ್ಲ ಅಂದರೆ ನಿಂಬೆ ಹಣ್ಣಿನ ರಸ ಕೂಡ ಹಾಕೋಬೋದು. ಮತ್ತು ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. 1-2 ಚಮಚ ಆಗುವಷ್ಟು ನಾನಿಲ್ಲಿ ಕಸೂರಿ ಮೇಥಿ ಹಾಕ್ತಿದ್ದೀನಿ. ಇತ್ತಂದರೆ ಮಿಸ್ ಮಾಡದೆ ಹಾಕ್ಕೊಳ್ಳಿ, ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಇದರಲ್ಲಿಂತ. ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಮತ್ತು 1-2 ಚಮಚ ಆಗುವಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಇವಾಗ ಇಷ್ಟೇ ಮಸಾಲ ಸಾಕಾಗುತ್ತೆ. ಇದಕ್ಕೆ ಎಲ್ಲನೂ ಸೇರಿಸಿ ಕೈಲಿಂದ ಅದನ್ನು ಸರಿಯಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಇದರಲ್ಲಿ 1-2 ಚಮಚ ಆಗುವಷ್ಟು ಎಣ್ಣೆ ಕೂಡ ಹಾಕೋಬೋದು. ನೋಡಿ, ಎಲ್ಲ ಸೇರಿಸಿ ನಾನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಮಸಾಲ ಮಸ್ತಾಗಿ ಕಾಣ್ತಿದೆ ಅಲ್ವಾ. ಸೊ ಇವಾಗ ಈ ಮಸಾಲ ಈ ಬೆಂಡೆಕಾಯಲ್ಲಿ ತುಂಬಬೇಕಾಗುತ್ತೆ. ಈ ರೀತಿ ನಿಮಗೆ ಈ ಮಸಾಲ ಎಷ್ಟು ಬೇಕಷ್ಟು ನೀವು ಇಲ್ಲಿ ತುಂಬ್ಕೋಬೋದು. ಸೊ ಈ ರೀತಿ ನೀವು ಮಾಡಿದರೆ ಖಂಡಿತ ಒಬ್ಬರೇ ಖಾಲಿ ಮಾಡ್ತೀರಾ, ಅಷ್ಟು ರುಚಿಯಾಗಿ ಬರುತ್ತೆ ಈ ಬೆಂಡೆಕಾಯಿ ರೆಸಿಪಿ. ಇವಾಗ ಎಲ್ಲನೂ ಇದೇ ರೀತಿಯಾಗಿ ತುಂಬಬೇಕಾಗುತ್ತೆ. ನೀವು ಮಸಾಲ ಒಳಗೆ ಹಾಕಿದ ಮೇಲೆ ನೋಡಿ, ಬೆಂಡೆಕಾಯಿ ಈ ರೀತಿ ಒತ್ತಿಯಾಗಿ ಅದನ್ನು ಪ್ಯಾಕ್ ಮಾಡಿ, ಅದು ಮಸಾಲ ಹೊರಗಡೆ ಬರಬಾರ್ದಲ್ವ. ಹೀಗಾಗಿ ಬೆಂಡೆಕಾಯಿ ಮಸಾಲ ಹಾಕಿದ ಮೇಲೆ ಬೆಂಡೆಕಾಯಿಗೆ ಒಂದು ಸ್ವಲ್ಪ ಒತ್ತಿ ಈ ರೀತಿ. ಓಕೆ ನೋಡಿ, ಎಲ್ಲನೂ ಸೇರಿಸಿ ನಾನಿಲ್ಲಿ ಬೆಂಡೆಕಾಯಿ ಸ್ಟಫಿಂಗ್ ತಯಾರು ಮಾಡಿ ಇಟ್ಕೊಂಡಿನಿ. ಇವಾಗ ತಯಾರಾದಮೇಲೆ ಇಲ್ಲಿ ಗ್ಯಾಸಿನ ಮೇಲೆ ಪ್ಯಾನ್ ಇಟ್ಕೊಂಡಿನಿ. ನಾನು ಪ್ಯಾನ್ನಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕೊತಿದ್ದೀನಿ. ಸುಮಾರು ಒಂದು 3 ಚಮಚ ಆಗುವಷ್ಟು ನಾನಿಲ್ಲಿ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಗರಂ ಆಗಿದೆ. ಎಣ್ಣೆ ಗರಂ ಆದಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ನಾನಿಲ್ಲಿ ಅಜವೈನ್ ಹಾಕೊತಿದ್ದೀನಿ. ಅಜವೈನ್ ಇದರಲ್ಲಿ ತುಂಬಾ ರುಚಿಯಾಗಿ ಬರುತ್ತೆ. ಹೀಗಾಗಿ ಇಲ್ಲಿ ನೀವು ಜೀರಿಗೆ ಹಾಕೋಬಾರ್ದು, ಅಜವೈನೇ ಹಾಕ್ಕೊಳ್ಳಿ ನೀವು ಇಲ್ಲಿ ಎಣ್ಣೆಯಲ್ಲಿ. ಮತ್ತು ಎಣ್ಣೆ ಒಂದು ಸ್ವಲ್ಪನೇ ಹೌದು ಇಲ್ಲ ಅಂದಂಗೆ ಜಾಸ್ತಿನೇ ಇರಬೇಕು ಈ ಬೆಂಡೆಕಾಯಿ. ಓಕೆ ನೋಡಿ, ಇವಾಗ ಅಜ್ವೈನ್ ಸ್ವಲ್ಪ ಹುರ್ಕೊಂಡಾಗಿದೆ. ಇವಾಗ ಹುರ್ಕೊಂಡಾದ್ಮೇಲೆ ಇವಾಗ ಬೆಂಡೆಕಾಯಿ ಸೇರಿಸ್ತಿದ್ದೀನಿ. ಇವಾಗ ಬೆಂಡೆಕಾಯಿ ಸೇರಿಸಿದ ಮೇಲೆ ಎಣ್ಣೆ ಜೊತೆಗೆ ಒಂದು 2 ನಿಮಿಷ ನಾನು ಇದನ್ನು ಮೀಡಿಯಮ್ ಗ್ಯಾಸ್ನಲ್ಲಿ ಹುರ್ಕೊಂಡು ತೊಗೊತಿದ್ದೀನಿ. ಹಾಗೆಯೇ ಕೈ ಆಡಿಸ್ತಾನೆ ಇರಬೇಕು ಒಂದು 2 ನಿಮಿಷ ಆಗೋ ತನಕ ಇದನ್ನು ಸರಿಯಾಗಿ. ನೋಡಿ, ಒಂದು 2 ನಿಮಿಷ ಆಗಿದೆ. ಇವಾಗ 2 ನಿಮಿಷ ಆದಮೇಲೆ ಇದು ಸ್ವಲ್ಪ ಹುರಿದಿರುತ್ತೆ. ಮೀಡಿಯಮ್ ಗ್ಯಾಸ್ನಲ್ಲಿ ಹುರ್ಕೊಂಡಿದ್ದ. ಇವಾಗ ಎಲ್ಲ ಸೇರಿಸಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಸ್ಲೋ ಗ್ಯಾಸ್ನಲ್ಲಿ ಒಂದು 2 ನಿಮಿಷ ಇದಕ್ಕೆ ಮುಚ್ಚಿಡ್ತಿದ್ದೀನಿ. ನೋಡಿ, ಒಂದು 2-3 ನಿಮಿಷ ಆಗಿದೆ. ನಾನು ಒಂದು ಸ್ವಲ್ಪ ಕೈ ಆಡಿಸಿದ್ದೆ ಇದಕ್ಕೆ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಮತ್ತೆ ಒಂದು 2 ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಬಿಡ್ತಿದ್ದೀನಿ. ಆಲ್ಮೋಸ್ಟ್ ತಯಾರಾಗಿದೆ ಇದು, ಆದರೂ ನಾನು ಇನ್ನೂ ಒಂದು 2 ನಿಮಿಷ ಇದಕ್ಕೆ ಮುಚ್ಚಿಡ್ತಿದ್ದೀನಿ. ಸ್ಲೋ ಗ್ಯಾಸ್ನಲ್ಲೇ ಮುಚ್ಚಿಡ್ಬೇಕು ಇದನ್ನು. ಓಕೆ ನೋಡಿ, ಮತ್ತೆ ಒಂದು 2-3 ನಿಮಿಷ ನಾನು ಮುಚ್ಚಿಟ್ಟಿದ್ದ ನಮ್ಮ ಬೆಂಡೆಕಾಯಿ ತಯಾರಾಗಿದೆ. ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ, ಸಖತ್ ರುಚಿಯಾಗಿರುತ್ತೆ. ಸೊ ನಿಮಗೆ ಇದು ತುಂಬಾ ಇಷ್ಟ ಆಗುತ್ತೆ. ಒಂದು ಸ್ವಲ್ಪ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ, ಸಖತ್ ರುಚಿಯಾಗಿ ಬರುತ್ತೆ. ಸೊ ನೋಡಿ, ನಮ್ಮ ರುಚಿಯಾಗಿರುವಂತಹ ಬೆಂಡೆಕಾಯಿ ಹೊಸ ರೆಸಿಪಿ ತಯಾರಾಗಿದೆ. ಇದು ನೀವು ಪಲ್ಯ ಯಾವ ರೀತಿ ಯೂಸ್ ಮಾಡ್ತಿರಲ್ಲ ಅದೇ ರೀತಿ ಯೂಸ್ ಮಾಡ್ಬೋದು. ಅಥವಾ ಊಟಕ್ಕೆ ಸೈಡ್ ಡಿಶ್ ಆಗಿ ಕೂಡ ನೀವು ಇದನ್ನು ತಿನ್ಬೋದು. ಅನ್ನ ಜೊತೆಗೆ, ರೊಟ್ಟಿ ಜೊತೆಗೆ, ಮತ್ತು ಚಪಾತಿ ಜೊತೆಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಘಮ್ ಅಂತಿದೆ ನಮ್ಮ ಬೆಂಡೆಕಾಯಿ ಪಲ್ಯ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.